ಓಂ ದದಿಶಂಕತುಷಾರಾವಂ ಕ್ಷೀರೋದಾರಣವಸಂಭವಂ ನಮಾಮಿ ಶಶಿನಂ ಸೋಮಂ ಶಂಭೋರ್ಮುಕುಟಭೂಷಣಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ, ನಿಮ್ಮೆಲ್ಲರ ಜೀವನ ಕ್ಷೇಮದಾಯಕ, ತೃಪ್ತಿದಾಯಕ, ಲಾಭದಾಯಕವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ರಾಹುಗ್ರಸ್ತ ಚಂದ್ರಗ್ರಹಣ, ರಕ್ತ ಚಂದ್ರಗ್ರಹಣ, ಈಗಾಗಲೇ ಹಲವಾರು ವಿಡಿಯೋಗಳನ್ನು ಯೂಟ್ಯೂಬಲ್ಲಿ ನೋಡಿರ್ತೀರ. ಆದರೆ ಈ ಗ್ರಹಣ ಅನ್ನೋಂಥದ್ದು ನಮಗೆ ಗೋಚಾರ ಇದೆಯಾ, ಇದಕ್ಕೆ ಭಯ ಪಡಬೇಕಾ, ಇವೆಲ್ಲದರ ಮಾಹಿತಿ ನಾನು ಕೊಡ್ತಾ ಬರ್ತೇನೆ. ಒಟ್ಟಿನಲ್ಲಿ ಇದು ರಾಹುಗ್ರಸ್ತ ಚಂದ್ರಗ್ರಹಣ, ಅದು ನಿಜ. ರಕ್ತ ಚಂದ್ರಗ್ರಹಣ ಅನ್ನುವಂಥದ್ದು ಹೌದು, ತಾಮ್ರ ಬಣ್ಣದಲ್ಲಿ ಗೋಚಾರ ಆಗುತ್ತೆ, ಹಾಗಾಗಿ ರಕ್ತ ಚಂದ್ರಗ್ರಹಣ ಅಂತ ಕರಿತೀವಿ. ಭಾಗಶಃ ಪ್ರಪಂಚದ 90% ಭಾಗ ಚಂದ್ರಗ್ರಹಣ ಕಾಣುತ್ತೆ, ಭೂಮಿಗೆ ಅಕ್ವೈರ್ ಮಾಡಿಕೊಳ್ಳುತ್ತೆ. ಅತ್ಯಂತ ಅಪರೂಪದ ಗ್ರಹಣ ಇದು, ಬಹಳ ಲಾಂಗ್ ಟರ್ಮ್ ಗ್ರಹಣ ಇದು. 28ನೇ ತಾರೀಕು ಆಗಸ್ಟ್ ತಿಂಗಳು 2026 ಶುಕ್ರವಾರ, ಶ್ರಾವಣ ಶುದ್ಧ ಪೌರ್ಣಮಿ, ಶತಭಿಷ ನಕ್ಷತ್ರ, ಕುಂಭರಾಶಿಯಲ್ಲಿ ಈ ಒಂದು ಗ್ರಹಣ ಅನ್ನುವಂಥದ್ದು ಸಂಭವಿಸ್ತಾ ಇದೆ. ಅವತ್ತು ರಕ್ಷಾಬಂಧನೆ ಹಬ್ಬ ಕೂಡ ಹೌದು, ಸಂತೋಷವಾಗಿ ಹಬ್ಬ ಮಾಡ್ಕೊಳ್ಬೋದು, ಯಾವುದೇ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇಲ್ಲ. ರಕ್ಷಾಬಂಧನೆ ಹಬ್ಬ ಮಾಡ್ಕೊಳ್ಳಿ, ರಾಖಿ ಕಟ್ಟೋದಾಗ್ಲಿ ಪ್ರತಿಯೊಂದು ಕೂಡ ನೀವು ಮಾಡ್ಬೋದು, ಅದರದ್ದೇನು ಸಮಸ್ಯೆಗಳಿಲ್ಲ. ಸತತವಾಗಿ 4 ಲಗ್ನದಲ್ಲಿ, ಅಂದರೆ ಸಿಂಹ ಲಗ್ನ, ಕನ್ಯಾ ಲಗ್ನ, ತುಲಾ ಲಗ್ನ, ವೃಶ್ಚಿಕ ಲಗ್ನ, 4 ಲಗ್ನದಲ್ಲಿ ಸತತವಾಗಿ ನಡೆಯುವಂಥ ದೀರ್ಘಕಾಲದ ಅಪರೂಪದ ವಿದ್ಯಮಾನ ಚಂದ್ರಗ್ರಹಣ. ಸರಿ, ಇದು ಭಾರತೀಯ ಕಾಲಮಾನದ ಪ್ರಕಾರ ನೋಡಿ, ನೀವು ಒಂದು ತಿಳ್ಕೊಳ್ಳಿ, ನಮಗೆ ಚಂದ್ರಗ್ರಹಣ ಇದೆ ಅಂದರೆ ರಾತ್ರಿ ಸಂಭವಿಸಬೇಕು. ರಾತ್ರಿ ಸಂಭವಿಸಿದ್ರೆ ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ಗೆ, IST ಟೈಮ್ಗೆ ರಾತ್ರಿ ಸಂಭವಿಸಿದ್ರೆ ನಮ್ಗೆ ಗ್ರಹಣ ಇದೆ ಅಂತ. ಬೆಳಗ್ಗೆ ಸಂಭವಿಸಿದ್ರೆ ನಮ್ಗೆ ಗ್ರಹಣ ಇಲ್ಲ ಅಂತ. ಹಾಗೆ ಸೂರ್ಯಗ್ರಹಣ ಬೆಳಗ್ಗೆ ಸಂಭವಿಸಿದ್ರೆ ಗ್ರಹಣ ಇದೆ, ರಾತ್ರಿ ಸಂಭವಿಸಿದ್ರೆ ಗ್ರಹಣ ಇಲ್ಲ. ಅಂದ್ರೆ ಭಾರತೀಯ ಕಾಲಮಾನಕ್ಕೆ ಅರ್ಥ ಮಾಡ್ಕೊಳ್ಳಿ, ಕನ್ಫ್ಯೂಷನ್ ಮಾಡ್ಕೊಳ್ಳಿ. ಬೆಳಗ್ಗೆ 6:54 ಉಪಭಾಯ ಪ್ರವೇಶ ಅಂದ್ರೆ ಗ್ರಹಣದ ಪ್ರಾರಂಭದ ಸಮಯ. ಬೆಳಗ್ಗೆ 8 ಗಂಟೆಗೆ ಗ್ರಹಣ ಪರಿಪೂರ್ಣ ಆರಂಭ ಆಗ್ಬಿಡುತ್ತೆ, 8:04 ಗ್ರಹಣ ಪರಿಪೂರ್ಣ ಆರಂಭ ಆಗ್ಬಿಡುತ್ತೆ. ಬೆಳಗ್ಗೆ 9:43 ಗ್ರಹಣ ಮಧ್ಯಭಾಗಕ್ಕೆ ಬಂದು ನಿಂತು ಬಹಳ ಪ್ರತಿಷ್ಠಿತವಾಗಿ ಗ್ರಹಣದ ಸಂಪೂರ್ಣವಾದಂಥ ಗೋಚಾರ ಕಾಣಲಿಕ್ಕೆ ಶುರುವಾಗುತ್ತೆ. ಬೆಳಗ್ಗೆ 11:22 ಗ್ರಹಣದ ಅಂತ್ಯಕಾಲಕ್ಕೆ ಸಮೀಪ ಆಗೋಗುತ್ತೆ. ಮಧ್ಯಾಹ್ನ 12:32 ಉಪಭಾಯ ಅಂತ್ಯ ಅಂದ್ರೆ ಸಂಪೂರ್ಣವಾಗಿ ಗ್ರಹಣದ ಛಾಯೆ ಅನ್ನುವಂಥದ್ದು ಕಂಪ್ಲೀಟ್ ಆಗೋಗುತ್ತೆ. ಒಟ್ಟು ಸುಮಾರು 5:38 ಕಾಲ ನಡೆಯುವಂತಹ ದೀರ್ಘಕಾಲದ ಗ್ರಹಣ ಶತಭಿಷ ನಕ್ಷತ್ರ ಕುಂಭರಾಶಿಯಲ್ಲಿ, ಹಾಗೂ ವಿಶೇಷವಾಗಿ ಇದು ನಿಮಗೆ ಶುಕ್ರವಾರ ಈ ಒಂದು ಗ್ರಹಣ ಅಂತದ್ದು ನಡೀತಾ ಇದೆ. ಸರಿ, ಹಾಗಾದ್ರೆ ಈ ಕುಂಭರಾಶಿ ಅನ್ನುವಂಥದ್ದು ಒಂದು ವಾಯುತತ್ವದ ರಾಶಿ. ಅಂದ್ರೆ ವಾಯುತತ್ವದ ರಾಶಿ ಮೇಲೆ ಇದು ಗ್ರಹಣ ಸಂಭವಿಸ್ತಾ ಇದೆ. ನಮ್ಮ ಭಾರತ ದೇಶಕ್ಕೆ ಇಲ್ಲ, ಇದು ಕ್ಲಾರಿಟಿ. ಭಾರತ ದೇಶಕ್ಕೆ ಈ ಗ್ರಹಣ ಇಲ್ಲ, ಯಾರು ಆಚರಿಸಬೇಕಾಗಿರತಕ್ಕಂಥ ಅವಶ್ಯಕತೆ ಇಲ್ಲ, ಯಾವುದೇ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇಲ್ಲ, ಯಾವುದೇ ತರದ ಪೂಜೆ, ಜಪ, ಹೋಮ, ಶಾಂತಿ, ದಾನ ಬೇಕಿಲ್ಲ. ಗರ್ಭಿಣಿ ಸ್ತ್ರೀಯರು, ಚಿಕ್ಕ ಮಕ್ಕಳು, ಉಪವಾಸ ಇತ್ಯಾದಿಗಳು ಯಾವುದು ಮಾಡುವ ಅವಶ್ಯಕತೆ ಇಲ್ಲ. ಇದಕ್ಕೆ ಭಯ ಪಡುವಂಥ ಸಿಚುವೇಶನ್ಸೇ ನಿಮ್ಗಿಲ್ಲ. ಯಾಕಂದ್ರೆ ನಮಗೆ ಬೆಳಗ್ಗೆ 6 ಗಂಟೆಗೆ ಸೂರ್ಯೋದಯ ಆಗೋಗಿರುತ್ತೆ, ಸೂರ್ಯ ಬಂದಿರ್ತಾನೆ, ಅದಾದ್ಮೇಲೆ ಚಂದ್ರಗ್ರಹಣ ಆದ್ರೆ ನಮ್ಗೆ ಲೆಕ್ಕಕ್ಕಿಲ್ಲ. ನಮ್ಮ ಹಿಂದೆ ಉಳಿದಿರ್ತಕ್ಕಂಥವ್ರು ಯಾರ್ಯಾರು, ಈ ಪಾಶ್ಚಿಮಾತ್ಯ ದೇಶಗಳು, ಯುರೋಪಿಯನ್ ರಾಷ್ಟ್ರಗಳು, ಅವರುಗಳೆಲ್ಲ ಗ್ರಹಣ ಇದೆ. ಅಮೆರಿಕಾ, ಯುರೋಪು ಮತ್ತೆ ಆಫ್ರಿಕಾ, ಈ ದೇಶಗಳಿಗೆಲ್ಲ ಗ್ರಹಣ ಸಂಭವಿಸುತ್ತೆ. ನಾವೇನು ಟೆನ್ಷನ್ ತಗೊಳ್ಳೋ ಅವಶ್ಯಕತೆ ಇಲ್ಲ, ಯಾಕಂದ್ರೆ ನಾವು ಅವ್ರಿಗಿಂತ ತುಂಬ ಮುಂದಿದ್ದೀವಿ. ನಮಗಿಂತ ತುಂಬ ಮುಂದಿದ್ದಾರೆ ಆಸ್ಟ್ರೇಲಿಯಾದವರು, ನ್ಯೂಜಿಲೆಂಡ್ ಅವರು, ಜಪಾನ್ ಅವರು. ಅವ್ರಿಗಿಂತ ನಾವು ಹಿಂದೆ ಇದ್ದೀವಿ, ನಮಗಿಂತ ಇವರು ತುಂಬ ಹಿಂದೆ ಇದ್ದಾರೆ. ಯಾರು? ಪಾಶ್ಚಿಮಾತ್ಯ ದೇಶದವರು. ಸುಮಾರು 12 ಅವರು, 8 ಅವರು, 6 ಅವರು ದೂರ ಇರೋದ್ರಿಂದ ಅವರುಗಳು ಕಾಣಿಸ್ಕೊಳ್ಳಿ ಬಿಡಿ, ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ನಮ್ಗೆ ಗ್ರಹಣಾಚರಣೆ ಇಲ್ಲ, ಗ್ರಹಣದ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ, ದರ್ಬ ಇಡೋ ಆಗಿಲ್ಲ, ಅದೆಲ್ಲ ಯಾವುದೇ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇಲ್ಲ. ವಿಶೇಷವಾಗಿ ಫಲಹಾರ ಸ್ವೀಕಾರ ಮಾಡಿ ಆರಾಮಾಗಿ ಜೀರ್ಣ ಆಗುವಂಥ ಪದಾರ್ಥಗಳನ್ನ ತಿನ್ನಿ. ಎಲ್ಲೋ ಗ್ರಹಣ ಆದ್ರೂ ಕೂಡ ಅದರ ಪ್ರಭಾವ ನಮಗೆ ಪ್ರಕೃತಿ ಮೇಲೆ ನಮ್ಮ ಮೇಲೆ ಬೀಳುತ್ತಲ್ವಾ, ಹಾಗಾಗಿ ರಾಶಿಗಳ ಮೇಲೆ ಬೀಳೋದಿಲ್ಲ. ಆದರೆ ಒಂದು ತಿಳ್ಕೊಳ್ಳಿ, ಭಾರತ ದೇಶದಲ್ಲಿ ಇರ್ತಕ್ಕಂಥ ಭಾರತ ದೇಶದ ಪ್ರಜೆಗಳು ಹೊರದೇಶದಲ್ಲಿ ಈಗ ಗ್ರಹಣ ಆಗ್ತಾ ಇರತಕ್ಕಂಥ ಜಾಗಗಳಲ್ಲಿ ನಮ್ಮ ಭಾರತೀಯರಿದ್ರೆ ಖಂಡಿತವಾಗ್ಲೂ ರಾಶಿ ಮೇಲೆ ಅಪ್ಲೈ ಆಗುತ್ತೆ. ಅದರದ್ದು ಫಲನೂ ಹೇಳ್ತೀನಿ ನಾನು. ಶನಿ ಆಧಿಪತ್ಯದ ರಾಶಿ ಕುಂಭರಾಶಿ ಬಂದು ಶನಿ ಆಧಿಪತ್ಯದ ರಾಶಿ. ಇನ್ನು ರಾಹುವಿನ ನಕ್ಷತ್ರ ಶತಭಿಷ ನಕ್ಷತ್ರ, ರಾಹು ನಕ್ಷತ್ರ. ನಿಮ್ಗೆ ಗೊತ್ತಿರಲಿ, ಶತಭಿಷ ನಕ್ಷತ್ರ ಅನ್ನುವಂಥದ್ದು ಬಹಳ ಬಲಿಷ್ಠವಾದ ನಕ್ಷತ್ರ. ಈವನ್ ಆರಿದ್ರ ನಕ್ಷತ್ರ ಕೂಡ ರಾಹು ನಕ್ಷತ್ರನೇ. ವಿಶೇಷವಾಗಿ ಶತಭಿಷ ನಕ್ಷತ್ರನೂ ಇದಕ್ಕೆ ಸೇರಿಕೊಳ್ಳುತ್ತೆ. ಹಾಗಾಗಿ ಈ ರಾಹುವಿನ ನಕ್ಷತ್ರದಲ್ಲಿ ಸಂಭವಿಸ್ತಾ ಇರೋದ್ರಿಂದ ಸ್ವಲ್ಪ ಮಟ್ಟಿಗೆ ಉಗ್ರತ್ವಾಗತಕ್ಕಂಥ ರಾಶಿನೇ ಅಂತ ಹೇಳ್ಬೋದು ನಕ್ಷತ್ರ. ಹಾಗಾಗಿ ರಾಹುವಿನ ಒಂದು ಪ್ರಭಾವ ಸ್ವಲ್ಪ ಪ್ರಕೃತಿ ಮೇಲೆ ಬೀಳುತ್ತೆ. ಅದು ಯಾವ ಥರ ಅಂತಲೂ ಹೇಳ್ತೀನಿ ನಾನು.
ನಮಗೆ ಸಾಧಾರಣವಾಗಿ ಏನು ಹೇಳುತ್ತೆ ಗೊತ್ತಾ ಜ್ಯೋತಿಷ್ಯ ಶಾಸ್ತ್ರ, ದೇವತಾ ಗ್ರಹ ರೂಪೇಶ ದರ್ಶಯಂತಿ ಶುಭಾಶುಭ ಫಲಾಹ. ದೇವತೆಗಳು ನೇರವಾಗಿ ಕಲಿಯುಗದಲ್ಲಿ ವರ ಕೊಡಲ್ಲ, ಪ್ರತ್ಯಕ್ಷ ಆಗಿ ನಿಂಗೇನು ಬೇಕು ಮಗು ವರ ಕೊಡ್ತೀನಿ ತಗೋ ಅಂತ ಕೊಡಲ್ಲ, ಗ್ರಹಗಳ ರೂಪದಲ್ಲಿ ಫಲವನ್ನ ಕೊಡ್ತಾರೆ. ಹಾಗಾಗಿ ನಾವು ಗ್ರಹದನ್ನ ನಾವು ಪಾಲನೆ ಮಾಡಲೇಬೇಕಲ್ಲ, ತುಂಬಾ ಇಂಪಾರ್ಟೆಂಟ್. ಹಾಗಾದ್ರೆ ಚಂದ್ರಗ್ರಹಣ ಅಂದ್ರೆ, ಚಂದ್ರ ಅಂದ್ರೆ ಮಾನಸಿಕ. ನಿಮಗೆ ಗೊತ್ತಿರಲಿ, ಚಂದ್ರನಿಗೆ ಶತ್ರುಗಳೇ ಇಲ್ಲ, ಯಾವ ಗ್ರಹನೂ ಶತ್ರು ಇಲ್ಲ, ಕೇವಲ ರಾಹು ಮಾತ್ರ ಶತ್ರು. ಹಾಗಾಗಿ ರಾಹುವಿನ ಪ್ರಭಾವ ಚಂದ್ರನ ಮೇಲೆ ಬೀಳುತ್ತೆ ಅಂತಂದ್ರೆ ಖಂಡಿತವಾಗ್ಲೂ ಚಂದ್ರ ವೈರಿಣೇ ನಮಃ ರಾಹು. ಹಾಗಾಗಿ ರಾಹು ಚಂದ್ರನಿಗೆ ವೈರಿ ಆದ್ರಿಂದ ಈ ಚಂದ್ರ ಮತ್ತೆ ರಾಹು ಇಬ್ರು ಕೂಡ ಒಂದ್ ಸ್ವಲ್ಪ ನೆಗೆಟಿವ್ ಅಂತ ಹೇಳ್ಬೋದು ನಾವು ಪ್ರಕೃತಿಗೆ. ಆಮೇಲೆ ನಾನು ನಿಮ್ಗೆ ಇನ್ನೊಂದು ಸೀಕ್ರೆಟ್ ಹೇಳ್ತೀನಿ ನೋಡಿ, ಈ ಪ್ರಭಾವದಿಂದ ಏನಾಗುತ್ತೆ ಗೊತ್ತಾ, ರಾಹು ಅಂತಂದ್ರೆ ನಾವು ಸರ್ಪ ಅಂತ ಹೇಳ್ತೀವಿ. ಈ ಸರ್ಪದೋಷಗಳು, ಕಾಳಸರ್ಪದೋಷಗಳು ಇತ್ಯಾದಿಗಳು ಇರ್ತಕ್ಕಂಥವ್ರಿಗೆಲ್ಲರಿಗೂ ಕೂಡ ಒಂದು ಒಳ್ಳೆ ಸಂದರ್ಭ, ಏನಾದರೂ ಪರಿಹಾರಗಳು ಮಾಡ್ಕೊಳ್ಳೋದಾದ್ರೆ ಈ ಸಂಬಂಧಪಟ್ಟಂತ ಪರಿಹಾರ ಮಾಡ್ಕೊಳ್ಳಿ, ಗ್ರಹಣ ಸಂಬಂಧಪಟ್ಟಂತ ಪರಿಹಾರ ಬೇಡ. ಇನ್ನು ಮಾನಸಿಕವಾಗಿ ಒಂದು ಸ್ವಲ್ಪ ಕಿರುಕುಳಗಳು ಉತ್ಪತ್ತಿ ಆಗತ್ತೆ, ಬಟ್ ನಮಗೇನಿದು ಅಪ್ಲೈ ಆಗೋದಿಲ್ಲ, ನೀವೇನು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಸಾಧ್ಯವಾದಷ್ಟು ಭಾರತ ದೇಶದ ಪ್ರಜೆಗಳು ಹೊರದೇಶದಲ್ಲಿರ್ತಕ್ಕಂಥವ್ರು ಸ್ವಲ್ಪ ಜಾಗರೂಕತರಾಗಿದ್ರೆ ಒಳ್ಳೇದು, ಬಿಟ್ರೆ ಇನ್ನೇನು ಸಮಸ್ಯೆ ಇಲ್ಲ, ಭಯ ಪಡೋ ಅವಶ್ಯಕತೆ ಇಲ್ಲ. ಹಾಗಾದ್ರೆ ದ್ವಾದಶ ರಾಶಿ ಗೋಚಾರ ಫಲ ಹೇಗಿದೆ ನೋಡ್ಬೇಡ. ಮೇಷರಾಶಿಯವರಿಗೆ ಹಲವು ವಿಚಾರಗಳಲ್ಲಿ ಅನುಕೂಲಕರ ಫಲಿತಾಂಶಗಳನ್ನು ತರಬಹುದು. ಜ್ಯೋತಿಷ್ಯದ ನಂಬಿಕೆ ಸೂಚಿಸುತ್ತೆ. ಉದ್ಯೋಗ ಮತ್ತು ವೃತ್ತಿ ಜೀವನದಲ್ಲಿ ನಿಮ್ಮ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ದೊರೆಯುತ್ತೆ, ಅದರ ಸಾಧ್ಯತೆಗಳು ಹೆಚ್ಚಾಗಿದೆ. ಬಹಳ ದಿನಗಳಿಂದ ನಿರೀಕ್ಷಿಸಿದ್ದ ಕೆಲಸಗಳು ಪೂರ್ಣಗೊಳ್ಳಬಹುದು. ನಿಮ್ಮ ಸಾಮರ್ಥ್ಯವನ್ನು ಸಾಬೀತುಪಡಿಸುವಂಥ ಅವಕಾಶ ಸಿಗಬಹುದು. ಆರ್ಥಿಕವಾಗಿ ಕೆಲವು ಲಾಭದ ಅವಕಾಶಗಳು ಎದುರಾಗಲಿದ್ದು ಆದಾಯದ ಮೂಲಗಳು ಹೆಚ್ಚಾಗುತ್ತೆ, ಅದರ ಸಾಧ್ಯತೆಗಳು ಹೆಚ್ಚು. ಕುಟುಂಬದಲ್ಲಿ ಸಂತಸದ ವಾತಾವರಣ. ಬಹುಕಾಲದಿಂದ ಬಾಕಿ ಉಳಿದಿರುವ ಕಾನೂನು ವಿಚಾರವಿದ್ದರೆ ಅದು ನಿಮ್ಮ ಪರವಾಗಿ ಪರಿಹಾರ ಆಗಿ ಪಾಸಿಟಿವ್ ಆಗುತ್ತೆ. ಮೇಷರಾಶಿ. ಹಾಗಾದರೆ ವೃಷಭ ರಾಶಿ ನೋಡೋಣ. ಮಿಶ್ರ ಫಲಿತಾಂಶಗಳು ಸಿಗ್ಬೋದು. ಯಾವುದೇ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ಆತುರ ಪಡದೆ ಸಾಧಕ ಬಾಧಕಗಳನ್ನು ಪರಿಶೀಲಿಸಿ ಮುಂದುವರಿಯುವುದು ಉತ್ತಮ. ಕುಟುಂಬದೊಂದಿಗೆ ಸಂತಸದ ಸಮಯ ಕಳೆಯುವ ಅವಕಾಶ ದೊರೆಯಬಹುದು. ಹಣಕಾಸಿನ ವಿಚಾರದಲ್ಲಿ ಈ ಅವಧಿ ಇಂದಿನ ದಿನಗಳಿಗಿಂತ ಉತ್ತಮವಾಗಿರಬಹುದು. ಆದಾಯದಲ್ಲಿ ಸುಧಾರಣೆ ಕಂಡುಬಂದರೂ ಅನಗತ್ಯ ಖರ್ಚುಗಳಿಗೆ ಕಡಿವಾಣ ಹಾಕುವುದು ಒಳಿತು. ಹೊಸ ಅವಕಾಶಗಳು ಎದುರಾಗು, ಅವುಗಳ ಬಗ್ಗೆ ಸಂಪೂರ್ಣ ಮಾಹಿತಿ ಪಡೆದು ನಿರ್ಧಾರ ತೆಗೆದುಕೊಳ್ಳಿ. ಏನು ನೆಗೆಟಿವ್ ತುಂಬಾ ಜಾಸ್ತಿ ಇಲ್ಲ, ಭಯಪಡಂಗಿಲ್ಲ. ಮಿಥುನ್ ರಾಶಿಯವರಿಗೆ ಹೇಗಿರುತ್ತೆ? ಹೆಚ್ಚಿನ ಎಚ್ಚರಿಕೆ ವಹಿಸ್ತಕ್ಕಂಥದ್ದು ಒಳ್ಳೆಯದು. ಯಾವುದೇ ಕೆಲಸವನ್ನು ಆತುರದಿಂದ ಮಾಡೋದ್ರಿಂದ ತಪ್ಪುಗಳನ್ನು ಜಾಸ್ತಿ ಆಗ್ಬಿಡುತ್ತೆ, ಅದರಿಂದ ಸ್ವಲ್ಪ ಸಮಸ್ಯೆಗಳು ಉಂಟಾಗುವಂಥದ್ದು. ಪ್ರತಿಯೊಂದು ಹೆಜ್ಜೆಯನ್ನು ಯೋಚನೆ ಇಟ್ಟು ಮಾಡಿ. ವಿಶೇಷವಾಗಿ ಉದ್ಯೋಗ ಮತ್ತು ಹಣಕಾಸಿನ ವಿಚಾರದಲ್ಲಿ ಪ್ರಮುಖ ನಿರ್ಧಾರಗಳನ್ನ ತೆಗೆದುಕೊಳ್ಳುವುದು ಉತ್ತಮ. ಹಿರಿಯರ ಸಲಹೆ ಪಡೆಯುವುದು ಪ್ರಯೋಜನಕಾರಿಯಾಗಬಹುದು. ಮತ್ತೊಂದೆಡೆ ಕೆಲಸದ ಸ್ಥಳದಲ್ಲಿ ನಿಮ್ಮ ಕಠಿಣ ಪರಿಶ್ರಮ ಮತ್ತು ಸಾಮರ್ಥ್ಯಕ್ಕೆ ಮನ್ನಣೆ ದೊರೆಯುವಂತ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ. ನಿಮ್ಮ ಕೆಲಸವನ್ನ ಮೇಲಧಿಕಾರಿಗಳಿಂದ ಪ್ರಶಂಸೆಯನ್ನು ಖಂಡಿತ ಸಿಗುತ್ತೆ. ತಾಳ್ಮೆಯಿಂದ ಮುಂದುವರೆದ್ರೆ ಸವಾಲುಗಳನ್ನ ಸುಲಭವಾಗಿ ನಿಭಾಯಿಸಬಹುದು. ಇನ್ನು ಕರ್ಕಾಟಕ ರಾಶಿಯವರಿಗೆ ಹೇಗಿರುತ್ತೆ? ಕೆಲವು ಪರೀಕ್ಷೆಗಳನ್ನ ಎದುರಿಸುವಂತಹ ಸಮಯವಾಗಬಹುದು. ಸಣ್ಣ ವಿಚಾರಗಳಿಗೂ ಹೆಚ್ಚಿನ ಒತ್ತಡಗಳು ತೆಗೆದುಕೊಳ್ಳುತ್ತದೆ. ತಾಳ್ಮೆಯಿಂದ ಪರಿಸ್ಥಿತಿಯನ್ನು ನಿಭಾಯಿಸುವುದು ಅಗತ್ಯ. ವಿಶೇಷವಾಗಿ ಕುಟುಂಬದ ವಿಚಾರಗಳು ನಿಮ್ಮ ಗಮನ ಸೆಳೆಯಬಹುದು. ಮನೆಯ ಸದಸ್ಯರ ನಡುವೆ ಮನಸ್ತಾಪ ಉಂಟಾದರೆ ಮಾತುಕತೆಯ ಮೂಲಕ ಸಮಸ್ಯೆಯನ್ನು ಪರಿಹರಿಸಿಕೊಳ್ಳಲು ಯತ್ನಿಸುವುದು ತುಂಬಾ ಒಳ್ಳೆಯದು. ಉದ್ಯೋಗದಲ್ಲಿ ಜವಾಬ್ದಾರಿಗಳು ಹೆಚ್ಚಾಗಬಹುದು. ಆರೋಗ್ಯದ ಕಡೆ ನಿರ್ಲಕ್ಷ್ಯ ತೋರದೆ ಸಾಕಷ್ಟು ವಿಶ್ರಾಂತಿ ಪಡೆಯುವುದು ಉತ್ತಮ. ಯಾವುದೇ ದೊಡ್ಡ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಮೊದಲು ಪರಿಸ್ಥಿತಿಯನ್ನು ಸಂಪೂರ್ಣವಾಗಿ ಅರ್ಥ ಮಾಡ್ಕೊಳ್ಳಿ, ಅದೊಂದು ತುಂಬಾ ಇಂಪಾರ್ಟೆಂಟ್. ಇನ್ನು ಸಿಂಹರಾಶಿಯವರು ಈ ಅವಧಿಯಲ್ಲಿ ತಾಳ್ಮೆಯಿಂದ ಮತ್ತು ವಿವೇಕದಿಂದ ನಡೆದುಕೊಳ್ಬೇಕು. ಉದ್ಯೋಗದಲ್ಲಿ ಕ್ಷೇತ್ರದಲ್ಲಿ ಸಣ್ಣ ಪುಟ್ಟ ಸಮಸ್ಯೆ ಎದುರಾದರೂ ಅವುಗಳನ್ನು ಆತುರದಿಂದ ಪರಿಹರಿಸಲು ಬದಲಾಗಿ ಶಾಂತವಾಗಿ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಕ್ರಮ ಕೈಗೊಳ್ಳಿ, ಅದು ತುಂಬಾ ಇಂಪಾರ್ಟೆಂಟ್. ಬಹಳ ಸಮಯದಿಂದ ಬಾಕಿ ಉಳಿದಿರುವ ಕೆಲಸವೊಂದು ಈ ಅವಧಿಯಲ್ಲಿ ಪೂರ್ಣಗೊಳ್ಳುವ ಸಾಧ್ಯತೆ ಇದೆ. ಪರಿಶ್ರಮಕ್ಕೆ ಉತ್ತಮ ಫಲ ಸಿಗಬಹುದು. ಸಹೋದ್ಯೋಗಿಗಳು ಅಥವಾ ಮೇಲಧಿಕಾರಿಗಳೊಂದಿಗೆ ಮಾತನಾಡುವಾಗ ನಿಮ್ಮ ಮಾತಿನ ಮೇಲೆ ನಿಯಂತ್ರಣವಿರಲಿ. ಹಣಕಾಸಿನ ವಿಚಾರದಲ್ಲಿ ಅನಗತ್ಯ ಅಪಾಯಗಳನ್ನು ತೆಗೆದುಕೊಳ್ಳದೆ ಎಚ್ಚರಿಕೆಯಿಂದ ಮುಂದುವರಿಯುವುದು ಉತ್ತಮ. ಇನ್ನು ಕನ್ಯಾ ರಾಶಿ ಹೇಗಿದೆ? ಸರಾಸರಿ ಫಲಿತಾಂಶ ಮಿಶ್ರ ಫಲ ಅಂತ ಹೇಳ್ಬೋದು. ವೈಯಕ್ತಿಕ ಜೀವನದಲ್ಲಿ ಭವಿಷ್ಯದ ಯೋಜನೆಗಳನ್ನು ಕುರಿತು ಸಂಗಾತಿಯೊಂದಿಗೆ ಮಹತ್ವದ ಚರ್ಚೆ ನಡೆಸುವ ಸಾಧ್ಯತೆ ಇದೆ. ಸಂಬಂಧವನ್ನ ಮತ್ತಷ್ಟು ಗಟ್ಟಿಗೊಳಿಸಲು ಪರಸ್ಪರರ ಅಭಿಪ್ರಾಯವನ್ನು ಗೌರವಿಸುವುದು ಅತ್ಯಂತ ಮುಖ್ಯ. ವೃತ್ತಿ ಜೀವನದಲ್ಲಿ ಉತ್ತಮ ಫಲಿತಾಂಶ ಪಡೆಯಲು ನಿಮ್ಮ ಪ್ರಯತ್ನಗಳನ್ನು ಮತ್ತಷ್ಟು ಹೆಚ್ಚಿಸಬೇಕಾಗುತ್ತದೆ. ಕಠಿಣ ಪರಿಶ್ರಮದಿಂದ ಹೊಸ ಅವಕಾಶಗಳನ್ನು ಸದುಪಯೋಗಪಡಿಸಿಕೊಳ್ಬಹುದು. ಹಣಕಾಸಿನ ವಿಚಾರದಲ್ಲಿ ಎಚ್ಚರಿಕೆಯಿಂದ ಯೋಚನೆ ಮಾಡಿ ಯೋಜನೆಯನ್ನು ರೂಪಿಸಿ ಆತುರದ ಹೂಡಿಕೆಗಳನ್ನು ತಪ್ಪಿಸುವುದು ಉತ್ತಮ. ಇನ್ನು ವಿಶೇಷವಾಗಿ ತುಲಾರಾಶಿಯವರಿಗೆ ಹೇಗಿರುತ್ತೆ ಅಂತಂದ್ರೆ ಹಲವು ರೀತಿಯಲ್ಲಿ ಅನುಕೂಲಕರವಾಗಿರುತ್ತೆ, ತುಂಬಾ ಪಾಸಿಟಿವ್. ವೃತ್ತಿ ಜೀವನದಲ್ಲಿ ಹೊಸ ಅವಕಾಶಗಳು ದೊರೆಯುತ್ತೆ, ಅದರ ಸಾಧ್ಯತೆ ಹೆಚ್ಚಾಗಿದೆ. ನಿಮ್ಮ ಪರಿಶ್ರಮಕ್ಕೆ ಉತ್ತಮ ಮನ್ನಣೆ ಸಿಗಬಹುದು. ಆರ್ಥಿಕ ವಿಚಾರದಲ್ಲೂ ಸಕಾರಾತ್ಮಕವಾದಂಥ ಬದಲಾವಣೆಗಳನ್ನು ನಿರೀಕ್ಷಿಸಬಹುದು.
ಬಹುಕಾಲದಿಂದ ನಿರೀಕ್ಷಿಸುತ್ತಿರುವ ವಿಚಾರಗಳೆಲ್ಲ ನಿಮಗೆ ಅನುಕೂಲ ಆಗುತ್ತೆ. ಹಣಕಾಸಿನ ಲಾಭ ದೊರೆಯುವ ಸಾಧ್ಯತೆ ಇದೆ. ವಿದ್ಯಾರ್ಥಿಗಳಿಗೆ ಅವಧಿ ಉತ್ತಮವಾಗಿದ್ದು ಪರೀಕ್ಷೆಯಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆ ಅಥವಾ ಸಂದರ್ಶನಗಳಲ್ಲಿ ಬಯಸಿದ ಫಲಿತಾಂಶ ಪಡೆಯುವ ಅವಕಾಶವಿದೆ. ಆತ್ಮವಿಶ್ವಾಸದಿಂದ ಪ್ರಯತ್ನವನ್ನು ಮುಂದುವರಿಸಿ. ಯಾರು? ತುಲಾ ರಾಶಿ. ವೃಶ್ಚಿಕ ರಾಶಿಗೆ ಸ್ವಲ್ಪ ಎಚ್ಚರಿಕೆಯಿಂದ ಹೆಜ್ಜಾಗ್ತಕ್ಕಂಥದ್ದು ಒಳ್ಳೆಯದು. ಅದೃಷ್ಟದ ಬೆಂಬಲ ಸಿಗುವಂತಹ ಸಾಧ್ಯತೆ ಇದ್ದರೂ ಹಣಕಾಸು ಮತ್ತು ಉದ್ಯೋಗಕ್ಕೆ ಸಂಬಂಧಿಸಿದ ಯಾವುದೇ ವಿಚಾರದಲ್ಲಿ ಆತುರದ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ. ಹೂಡಿಕೆ ಅಥವಾ ದೊಡ್ಡ ಖರ್ಚು ಮಾಡುವ ಮುನ್ನ ಎಲ್ಲ ಅಂಶಗಳನ್ನು ಪರಿಶೀಲಿಸಿ. ಕೆಲಸದಲ್ಲಿ ನಿಮ್ಮ ಜವಾಬ್ದಾರಿಗಳನ್ನು ನಿರ್ಲಕ್ಷಿಸದೆ ಯೋಜನೆಯಂತೆ ಮುಂದುವರಿಯುವುದು ಉತ್ತಮ. ತಾಳ್ಮೆ ಮತ್ತು ವಿವೇಕದಿಂದ ನಡೆದುಕೊಂಡರೆ ಈ ಅವಧಿ ಯಶಸ್ವಿಯಾಗಿ ಬಳಸಿಕೊಳ್ಳಬಹುದು. ವೃಶ್ಚಿಕ ಆಯಿತು. ಧನುರಾಶಿಯವರಿಗೆ ಸಂಯಮ ಮತ್ತು ತಾಳ್ಮೆ ಕಾಪಾಡಿಕೊಳ್ಬೇಕು. ಯಾವುದೇ ಪ್ರಮುಖ ನಿರ್ಧಾರಗಳನ್ನು ಆತುರದಲ್ಲಿ ತೆಗೆದುಕೊಂಡರೆ ಮುಂದೆ ತೊಂದರೆ ಎದುರಾಗಬಹುದು. ವಿಶೇಷವಾಗಿ ಹಣಕಾಸು ಮತ್ತು ವೃತ್ತಿಗೆ ಸಂಬಂಧಿಸಿದ ವಿಚಾರಗಳಲ್ಲಿ ಯೋಚನೆ ಹೆಜ್ಜೆ ಇಡುವಂಥದ್ದು ಅತ್ಯಗತ್ಯ. ಮತ್ತೊಂದೆಡೆ ಆದಾಯ ಹೆಚ್ಚಿಸಲು ಅಥವಾ ಆರ್ಥಿಕ ಲಾಭ ಪಡೆಯಲು ಹಲವು ಅವಕಾಶಗಳನ್ನು ಎದುರಾಗಬಹುದು. ಸರಿಯಾದ ಅವಕಾಶಗಳನ್ನು ಗುರುತಿಸಿ ಅವರ ಸಾಧಕ ಬಾಧಕಗಳನ್ನು ಪರಿಶೀಲಿಸಿದ ಬಳಿಕ ಮುಂದುವರೆದರೆ ಉತ್ತಮ ಫಲಿತಾಂಶ ಸಿಗಬಹುದು. ಮಕರ ರಾಶಿ. ಚಂದ್ರಗ್ರಹಣದ ಅವಧಿಯಲ್ಲಿ ಹೆಚ್ಚು ಜಾಗರೂಕತರಾಗಿರುವುದು ಉತ್ತಮ. ವಿಶೇಷವಾಗಿ ಆಸ್ತಿ ಮತ್ತು ಭೂಮಿಗೆ ಸಂಬಂಧಿಸಿದ ವಿಚಾರದಲ್ಲಿ ಯಾವುದೇ ರೀತಿಯ ಅಪಾಯ ತೆಗೆದುಕೊಳ್ಳಬೇಡಿ. ದಾಖಲೆಗಳನ್ನು ಪರಿಶೀಲಿಸದೆ ಒಪ್ಪಂದಗಳಿಗೆ ಸಹಿ ಮಾಡುವುದನ್ನು ತಪ್ಪಿಸಿ. ಉದ್ಯೋಗದಲ್ಲಿ ಕ್ಷೇತ್ರದಲ್ಲೂ ಕೂಡ ನಿರ್ಲಕ್ಷ್ಯವನ್ನು ತೋರದಿರಿ. ನಿಮ್ಮ ಜವಾಬ್ದಾರಿಗಳನ್ನು ಸಮಯಕ್ಕೆ ಸರಿಯಾಗಿ ಪೂರ್ಣಗೊಳಿಸುವುದು ಮುಖ್ಯ. ಯಾವುದೇ ಪ್ರಮುಖ ವಿಷಯದಲ್ಲಿ ನಿರ್ಧಾರ ತೆಗೆದುಕೊಳ್ಳುವ ಮೊದಲು ಸಂಪೂರ್ಣ ಮಾಹಿತಿ ಪಡೆದು ಹಿರಿಯರ ಸಲಹೆಯನ್ನು ಪರಿಗಣಿಸುವುದು ಅತ್ಯಂತ ಅಗತ್ಯ ಮತ್ತು ಒಳಿತು. ಇನ್ನು ಕುಂಭರಾಶಿಯವರಿಗೆ ಈ ಒಂದು ಸಂದರ್ಭದಲ್ಲಿ ಕುಂಭರಾಶಿಯವರಿಗೆ ವೃತ್ತಿ ಮತ್ತು ಹಣಕಾಸಿನ ವಿಚಾರದಲ್ಲಿ ಮಹತ್ವದ್ದಾಗಿರಬಹುದು. ಉದ್ಯೋಗದಲ್ಲಿರುವವರಿಗೆ ಉತ್ತಮ ಅವಕಾಶಗಳು ದೊರೆಯುವ ಸಾಧ್ಯತೆ ಇದೆ. ಹೊಸ ಜವಾಬ್ದಾರಿಗಳು ಅಥವಾ ವೃತ್ತಿ ಬದಲಾವಣೆಗೆ ಸಂಬಂಧಿಸಿದ ಅವಕಾಶಗಳು ಎದುರಾಗಬಹುದು. ಹಣಕಾಸಿನ ವಿಚಾರದಲ್ಲೂ ಲಾಭದ ಸಾಧ್ಯತೆಗಳಿವೆ. ಬಹಳ ದಿನಗಳಿಂದ ಸ್ಥಗಿತಗೊಂಡಿದ್ದ ಕೆಲಸಗಳು ಮತ್ತು ವೇಗ ಪಡೆದುಕೊಳ್ಳುವಂಥದ್ದು. ಆದರೆ ಯಾವುದೇ ನಿರ್ಧಾರಗಳನ್ನು ಆತುರದಲ್ಲಿ ತೆಗೆದುಕೊಳ್ಳದೆ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಮುಂದುವರಿಯುವುದು ಉತ್ತಮ. ಕುಂಭರಾಶಿ ಚೆನ್ನಾಗೇ ಇದೆ. ಯಾಕೆ ಕುಂಭರಾಶಿಗೆ ಚೆನ್ನಾಗಿದೆ ಅಂದರೆ ಆಕ್ಚುಲಾಗಿ ಅಶುಭ ಕುಂಭರಾಶಿಗೆ, ಯಾಕಂದರೆ ಅದೇ ರಾಶಿಯಲ್ಲೇ ಗ್ರಹಣ ಆಗ್ತಿರೋದು. ಬಟ್ ಕೆಲವೊಂದು ಶುಭ. ಮೀನರಾಶಿಯವರಿಗೆ ಹೇಗಿದೆ? ಸಕಾರಾತ್ಮಕವಾಗಿರುತ್ತೆ. ವೃತ್ತಿ ಮತ್ತು ಆರ್ಥಿಕ ಕ್ಷೇತ್ರದಲ್ಲಿ ಉತ್ತಮ ಅವಕಾಶಗಳು ದೊರೆಯುವ ಸಾಧ್ಯತೆ ಇದೆ. ಆದಾಯ ಹೆಚ್ಚಿಸಲು ಅಥವಾ ಲಾಭ ಪಡೆಯಲು ಹೊಸ ಮಾರ್ಗಗಳು ತೆಗೆದುಕೊಳ್ಳಬಹುದು. ಉದ್ಯೋಗದಲ್ಲಿ ಪ್ರಗತಿಯ ಅವಕಾಶ ಸಿಗಲಿದ್ದು ನಿಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ದೊರೆಯುವ ಸಾಧ್ಯತೆ ಇದೆ. ಬಹುಕಾಲದಿಂದ ಪ್ರಯತ್ನಿಸುತ್ತಿರುವ ಕೆಲಸದಲ್ಲಿ ಯಶಸ್ಸು ಸಿಗಬಹುದು. ಆತ್ಮವಿಶ್ವಾಸದಿಂದ ಮುಂದುವರಿಯಿರಿ ಮತ್ತು ದೊರೆಯುವ ಅವಕಾಶಗಳನ್ನು ಸರಿಯಾಗಿ ಬಳಸ್ಕೊಳ್ಳಿ. ಅಷ್ಟು ಬಿಟ್ಟರೆ ಇನ್ನೇನಿಲ್ಲ. ಇದು ಸೀರಿಯಸ್ ಆಗಿ ತಗೊಳಕ್ ಹೋಗ್ಬಿಡಿ. ರಾಶಿ ಫಲಗಳೆಲ್ಲ ಇದೆಲ್ಲ ಭಾರತೀಯರು ವಿದೇಶದಲ್ಲಿರ್ತಕ್ಕಂಥವ್ರಿಗೆ ಇದು ಅಪ್ಲಿಕೇಬಲ್ ಆಗುತ್ತೆ. ನೀವೇನು ಟೆನ್ಷನ್ ತೊಗೊಂಡು ತಲೆಗೆ ಹಾಕೊಳ್ಳೋ ಅವಶ್ಯಕತೆ ಇಲ್ಲ. ನಮಗೆ ಗ್ರಹಣಾಚರಣೆ ಇಲ್ಲ, ಇದರದ ಆಚರಣೆ ಯಾವುದು ನೀವು ಮಾಡಬೇಡಿ. ಆರಾಮಾಗಿರಿ. ಯೂಟ್ಯೂಬಲ್ಲಿ, ಫೇಸ್ಬುಕ್ಕಲ್ಲಿ ಅಲ್ಲಿ ಇಲ್ಲಿ ಸಿಕ್ಕಾಬಟ್ಟೆ ರೂಮರ್ಸು ಗರ್ಭಿಣಿ ಸ್ತ್ರೀಯರು ಹಂಗಿರಬೇಕು, ಉಪವಾಸ ಮಾಡಬೇಕು, ಈ ರಾಶಿಯವ್ರಿಗೆ ಕೆಟ್ಟದ್ದು, ಈ ರಾಶಿಯವ್ರಿಗೆ ಒಳ್ಳೇದು ಅಂತೆಲ್ಲ ಹೇಳಿ ಭಯಪಡಿಸ್ತಾರೆ. ಅದೆಲ್ಲ ಏನು ಭಯಪಡೋ ಅವಶ್ಯಕತೆ ಇಲ್ಲ. ಧೈರ್ಯವಾಗಿರಿ, ಭಗವಂತ ಒಳ್ಳೇದು ಮಾಡ್ತಾರೆ. ನೋಡಿದ್ರಲ್ಲ, ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಪ್ರತಿನಿತ್ಯ ನಾನು ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಆಶೀರ್ವಾದ ಅನುಗ್ರಹ ಸದಾಕಾಲ ಮತ್ತೊಮ್ಮೆ ನಿಮಗೆ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಾ, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳ ನಿಭವಂತು.